ಬಹಳ ಕುತೂಹಲಕಾರಿ ಬೆಳವಣಿಗೆ ಇವತ್ತು ಕೇಂದ್ರದಿಂದ ಪಟ್ಟಿ ರಿಲೀಸ್ ಆಗಬೇಕಾಗಿತ್ತು, ಆಯಿತು ಕೂಡ. ಇನ್ನು ಮುಂದೆ ಕರ್ನಾಟಕದ 8 ಜಿಲ್ಲೆಗಳು ಹಾಟ್ಸ್ಪಾಟ್ ಜಿಲ್ಲೆಗಳಾಗ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ ಇವತ್ತು ಸಂಜೆ ಕೊಟ್ಟಿರುವಂತಹ ರಿಪೋರ್ಟ್ ಇದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ ಕೊರೋನಾ ಹೇಗಿದೆ, ಯಾವ್ಯಾವ ಹಂತದಲ್ಲಿದೆ ಅಂತ ಲೆಕ್ಕ ಹಾಕಿ ವಲಯವಾರು ವಿಂಗಡಣೆ ಮಾಡಿ ವರದಿ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ 30 ಜಿಲ್ಲೆಯ 6.5 ಕೋಟಿ ಜನರು ನೋಡಲೇಬೇಕಾದ ಒಂದು ಸ್ಟೋರಿ ಮಿಸ್ ಮಾಡಿ. ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳು 11. ರಾಜ್ಯದ ಗ್ರೀನ್ ಝೋನ್ ಜಿಲ್ಲೆಗಳು 11. ಹೌದು, ಕೇಂದ್ರ ಸರ್ಕಾರ ಇವತ್ತು ದೇಶದ 170 ಜಿಲ್ಲೆಗಳನ್ನ ಕೊರೋನಾ ಹಾಟ್ಸ್ಪಾಟ್ ನಗರಗಳು ಅಂತ ಪಟ್ಟಿ ಬಿಡುಗಡೆ ಮಾಡಿದೆ. ಇದರಲ್ಲಿ ಕರ್ನಾಟಕದ 3 ಜಿಲ್ಲೆಗಳು ಹಾಟ್ಸ್ಪಾಟ್ ರೆಡ್ ಝೋನ್ ಲಿಸ್ಟ್ ಅಲ್ಲಿ ಇದ್ರೆ 5 ಜಿಲ್ಲೆಗಳನ್ನ ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಪಟ್ಟಿಗೆ ಸೇರಿಸಲಾಗಿದೆ. ಜೊತೆಗೆ 11 ಜಿಲ್ಲೆಗಳನ್ನ ಹಾಟ್ಸ್ಪಾಟ್ ಅಲ್ಲದ ಜಿಲ್ಲೆಗಳ ಪಟ್ಟಿಗೆ ಸೇರಿಸಿದ್ರೆ ಉಳಿದ 11 ಜಿಲ್ಲೆಗಳು ಹಸಿರು ವಲಯಕ್ಕೆ ಸೇರಿಸಿದೆ ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ 3 ಜಿಲ್ಲೆಗಳು ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿದೆ. 71 ಸೋಂಕಿತರು, 2 ಸಾವನ್ನಪ್ಪಿರೋ ಬೆಂಗಳೂರು, 58 ಸೋಂಕಿತರು ಇರುವ ಮೈಸೂರು, 19 ಸೋಂಕಿತರು, 1 ಸಾವು ಕಂಡಿರೋ ಬೆಳಗಾವಿ. ಈ 3 ಜಿಲ್ಲೆಗಳನ್ನ ರೆಡ್ ಝೋನ್ ಹಾಟ್ಸ್ಪಾಟ್ ಲಿಸ್ಟ್ಗೆ ಸೇರಿಸಿದೆ ಕೇಂದ್ರ. 5 ಜಿಲ್ಲೆಗಳು ಕ್ಲಸ್ಟರ್ ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿವೆ. 11 ಸೋಂಕಿತರಿರುವ ದಕ್ಷಿಣ ಕನ್ನಡ, 13 ಸೋಂಕಿತರು ಇರುವ ಬೀದರ್, 3 ಸಾವು, 17 ಸೋಂಕಿತರು ಇರುವ ಕಲಬುರಗಿ ಜಿಲ್ಲೆ, 1 ಸಾವು, 14 ಪಾಸಿಟಿವ್ ಕೇಸ್ ಕಂಡಿರೋ ಬಾಗಲಕೋಟೆ, 6 ಜನ ಸೋಂಕಿತರು ಇರುವ ಧಾರವಾಡ. ಈ 5 ಜಿಲ್ಲೆಗಳನ್ನ ಕ್ಲಸ್ಟರ್ ಸಹಿತ ಹಾಟ್ಸ್ಪಾಟ್ ಜಿಲ್ಲೆಗಳು ಅಂತ ಗುರುತಿಸಲಾಗಿದೆ. ಹಾಟ್ಸ್ಪಾಟ್ ಅಲ್ಲದ 11 ಜಿಲ್ಲೆಗಳ ಪಟ್ಟಿಯಲ್ಲಿ ಬಳ್ಳಾರಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಉಡುಪಿ, ಗದಗ, ತುಮಕೂರು, ಕೊಡಗು, ವಿಜಯಪುರ, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಜಿಲ್ಲೆಗಳು ಅಂತ ಕೇಂದ್ರ ಸರ್ಕಾರ ವರದಿ ನೀಡಿದೆ. ಉಳಿದ 11 ಜಿಲ್ಲೆಗಳು ಹಸಿರು ವಲಯದಲ್ಲಿವೆ. ಅವು ಯಾದಗಿರಿ, ರಾಯಚೂರು, ಕೊಪ್ಪಳ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಹಾಸನ, ಚಾಮರಾಜನಗರ, ರಾಮನಗರ, ಕೋಲಾರ ಹೀಗೆ 11 ಜಿಲ್ಲೆಗಳು ಹಸಿರು ವಲಯದಲ್ಲಿವೆ ಅಂತ ಕೇಂದ್ರ ಸರ್ಕಾರ ಪಟ್ಟಿ ನೀಡಿದೆ. ಅಷ್ಟಕ್ಕೂ ಈ ಹಾಟ್ಸ್ಪಾಟ್ ಅಂದ್ರೇನು, ಹಾಟ್ಸ್ಪಾಟ್ ಅಂತ ಗುರುತು ಮಾಡಿದ್ಯಾಕೆ, ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂತ ನೋಡೋದಾದ್ರೆ, ಕೊರೋನಾ ಪಾಸಿಟಿವ್ ಕೇಸ್ಗಳು ಪ್ರತಿದಿನ ಹೆಚ್ಚಾಗ್ತಿದ್ರೆ ಆ ಜಾಗವನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗುತ್ತೆ. ಈ ಪ್ರದೇಶಗಳಲ್ಲಿ ಜನರಿಗೆ ಎಲ್ಲ ಅಗತ್ಯ ವಸ್ತುಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ವಿಶೇಷ ಪರವಾನಗಿ ಇರುವ ಆಂಬ್ಯುಲೆನ್ಸ್ಗಳು ಮಾತ್ರ ಈ ಪ್ರದೇಶದಲ್ಲಿ ಓಡಾಡಬೇಕು. ಆರೋಗ್ಯ ಕಾರ್ಯಕರ್ತರು ಪ್ರತಿದಿನ ಮನೆ ಮನೆಗೆ ತೆರಳಿ ತಪಾಸಣೆ, ಸ್ವಚ್ಛತೆಯ ಪರೀಕ್ಷೆ ಮಾಡ್ತಾರೆ. ನಿಯಮಿತವಾಗಿ ಇಡೀ ಪ್ರದೇಶವನ್ನ ರಾಸಾಯನಿಕ ಬಳಸಿ ಸ್ವಚ್ಛ ಮಾಡಲಾಗುತ್ತೆ. ಇಡೀ ಪ್ರದೇಶದ ಎಲ್ಲಾ ಜನರನ್ನು ತಪಾಸಣೆ ಮಾಡಲಾಗುತ್ತೆ. ಔಷಧ, ದಿನಸಿ ಕೊಳ್ಳಲು ಮನೆಯಿಂದ ಹೊರಬರೋ ಹಾಗಿಲ್ಲ. ಮಾಧ್ಯಮಗಳಿಗೂ ಕೂಡ ಏರಿಯಾ ಗಡಿಯಿಂದ ಒಳಗೆ ಪ್ರವೇಶ ಇಲ್ಲ. ಇಡೀ ಪ್ರದೇಶದ ಜನ ಒಳ ಹೊರಗೂ ಓಡಾಡುವಂತಿಲ್ಲ. ಇದೆಲ್ಲದರ ಮಧ್ಯೆ ಬಿಬಿಎಂಪಿಯಲ್ಲಿ ಕೊರೋನಾ ಸೋಂಕಿತರೇ ಇಲ್ಲದ 8 ವಾರ್ಡ್ಗಳನ್ನ ಗುರುತಿಸಲಾಗಿದೆ. ಸೋಂಕಿತರ ಜೊತೆ ಸಂಪರ್ಕ ಹೊಂದಿರೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಜನರನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಹಗದೂರು ವಾರ್ಡ್ನಲ್ಲಿ 1245 ಜನರನ್ನ ಕ್ವಾರಂಟೈನ್ನಲ್ಲಿಡಲಾಗಿದೆ. ಗರುಡಾಚಾರ್ಪಾಳ್ಯ ವಾರ್ಡ್ನಲ್ಲಿ 262 ಮಂದಿ, ಹೂಡಿ ವಾರ್ಡ್ನಲ್ಲಿ 182 ಜನ, ಸುಭಾಷ್ ನಗರ ವಾರ್ಡ್ನಲ್ಲಿ 80 ಜನ, ಸಿಂಗಸಂದ್ರ ವಾರ್ಡ್ನಲ್ಲಿ 79, ಸುದ್ದಗುಂಟೆಪಾಳ್ಯ ವಾರ್ಡ್ನಲ್ಲಿ 64, ಸಂಪಂಗಿ ರಾಮನಗರದಲ್ಲಿ 63, ರಾಧಾಕೃಷ್ಣ ಟೆಂಪಲ್ 58 ಮಂದಿಯನ್ನ ಹೋಮ್ ಕ್ವಾರಂಟೈನ್ ಮಾಡಿ ಹೊರಬರದಂತೆ ಆಜ್ಞೆ ಮಾಡಲಾಗಿದೆ. ಈ ಮಧ್ಯೆ ಕೊರೋನಾದಿಂದ ಸಾವನ್ನಪ್ಪಿರೋ ಟಿಪ್ಪು ನಗರದ ವ್ಯಕ್ತಿಯ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ ಸ್ಥಳೀಯ 139ನೇ ವಾರ್ಡ್ ಕಾರ್ಪೊರೇಟರ್ ಹಾಗೂ ಅವರ ಪತ್ನಿಯನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಇದಿಷ್ಟು ಬೆಂಗಳೂರಿನ ಕಥೆಯಾದ್ರೆ ಚಿಕ್ಕಬಳ್ಳಾಪುರ ನಗರದ 17ನೇ ವಾರ್ಡ್ ಕೂಡ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಸಚಿವ ಕೆ ಸುಧಾಕರ್ ಸ್ಟೀಲ್ ವ್ಯಾಪಾರಿ ಮಾಡುತ್ತಿದ್ದ ವ್ಯಕ್ತಿಗೆ ಸೋಂಕು ದೃಢಪಟ್ಟಿರೋದ್ರಿಂದ ಸೀಲ್ ಡೌನ್ ಮಾಡಿ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನ ಪೂರೈಸಿ ಅಂತ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಗುರುತಿಸಿರುವ ರೆಡ್ ಝೋನ್ ಹಾಟ್ಸ್ಪಾಟ್ ಜಿಲ್ಲೆಯಲ್ಲಿ ಒಂದಾದ ಬೆಳಗಾವಿಯಲ್ಲಿ ಪೀರನವಾಡಿ ಗ್ರಾಮದ ವ್ಯಕ್ತಿಗೆ ಸೋಂಕು ಅಂಟಿರೋದ್ರಿಂದ ಗ್ರಾಮವನ್ನ ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿ ಬೆಳಗಾವಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ನಿಷೇಧಿತ ಪ್ರದೇಶದಲ್ಲಿರುವ ಎಲ್ಲರೂ ಹೋಮ್ ಕ್ವಾರಂಟೈನ್ನಲ್ಲಿ ಇರಲು ಸೂಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ವಲಯಗಳ ಲೆಕ್ಕಾಚಾರದಲ್ಲಿ ಕೇಂದ್ರ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಅಂದ್ರೆ ರೆಡ್ ಝೋನ್, ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್ ಅಂತ. ಆದರೆ ಬಹಳ ಕುತೂಹಲ ಅಂದರೆ ಈ ರೆಡ್ ಝೋನ್ ಇಂದ ಆರೆಂಜ್ ಝೋನ್ಗೆ, ಆರೆಂಜ್ ಝೋನ್ ಇಂದ ಗ್ರೀನ್ ಝೋನ್ಗೆ ಅಥವಾ ಝೋನ್ ಬದಲಾವಣೆಗೆ ಕೇಂದ್ರದ ಮಾರ್ಗಸೂಚಿ ಕೂಡ ಇದ್ದೇ ಇದೆ. ಅಂದರೆ ರೆಡ್ ಝೋನ್ ಇಂದ ಆರೆಂಜ್ ಝೋನ್ಗೆ ಮಾರ್ಗಸೂಚಿ 14 ದಿನ ಒಂದೇ ಒಂದು ಕೇಸ್ ಬರದೇ ಹೋದರೆ ರೆಡ್ ಝೋನ್ ಇಂದ ಆರೆಂಜ್ ಝೋನ್ಗೆ ಹಾಕಬಹುದು. 28 ದಿನ ಹೊಸ ಕೇಸ್ ಬರದೇ ಹೋದರೆ ರೆಡ್ನಿಂದ ಗ್ರೀನ್ ಝೋನ್ಗೆ ಆ ಜಿಲ್ಲೆಯನ್ನ ತಳ್ಳುತ್ತಾರೆ. 14 ದಿನ ಹೊಸ ಸೋಂಕು ಪತ್ತೆಯಾಗದಿದ್ರೆ ಆರೆಂಜ್ ಝೋನ್ ಇಂದ ಗ್ರೀನ್ಗೆ ಹೋಗೋದಕ್ಕೆ ಅವಕಾಶ ಇದೆ. 14 ದಿನ ಕಾಯಬೇಕು. 14 ದಿನ ಹೊಸ ಸೋಂಕು ಪತ್ತೆಯಾಗದಿದ್ರೆ ಆರೆಂಜ್ನಿಂದ ಗ್ರೀನ್ಗೆ ಅದನ್ನು ಮೂವ್ ಮಾಡ್ಬೋದು. ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳು 28 ದಿನ ಕಾಯಬೇಕು. ಸೊ ಹಾಗಾಗಿ ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ ಟಾಸ್ಕ್. ನಾವಷ್ಟೇ ಅಲ್ಲ, ಇಡೀ ಸಮಾಜದ ಆರೋಗ್ಯ ಮುಖ್ಯ. ಹಾಗಾಗಿ ಕೊರೋನಾ ಮುಕ್ತವಾಗಬೇಕು ಅಂದರೆ ಇನ್ನು 28 ದಿನ ಕಾಯಲೇಬೇಕು. 28 ದಿನ ಹೊಸ ಸೋಂಕು ದಾಖಲಾಗದಿದ್ರೆ ಕೊರೋನಾದಿಂದ ಬಚಾವಾದ್ಬಪ್ಪ ನಾವು ಅಂತ ಅರ್ಥ. ರಾಜ್ಯದ 8 ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ 8 ಹಿರಿಯ IAS ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಹಾಟ್ಸ್ಪಾಟ್ನಲ್ಲಿ ಕಠಿಣ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಟ್ಸ್ಪಾಟ್ಗಳಲ್ಲಿ ವಿಶೇಷ ಗಮನ ಹರಿಸ್ತೀವಿ. ಹೋಮ್ ಕ್ವಾರಂಟೈನ್ ನಿಲ್ಲುವವರ ಮೇಲೆ ನಿಗಾ ಇಡಲಾಗುತ್ತೆ. ಹಾಟ್ಸ್ಪಾಟ್ ಜಿಲ್ಲೆ ಕಡಿಮೆಯಾಗುವಂತೆ ಕ್ರಮ ವಹಿಸೋದಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟರು. ಎಲ್ಲ 8 ಜಿಲ್ಲೆಗಳಿಗೆ ಸೀನಿಯರ್ IAS ಮತ್ತು ಸೀನಿಯರ್ IPS ಅಧಿಕಾರಿಗಳನ್ನು ನೇಮಿಸಿದ್ದೇವೆ ಮತ್ತು ಅಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಪ್ರತಿ ಒಂದು ಕಂಟೈನ್ಮೆಂಟ್ ಏರಿಯಾದ ಮನೆಗಳನ್ನು ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಅಲ್ಲಿ ಜನರಿಗೆ ಸಪ್ಲಿಮೆಂಟ್ ಔಷಧಿಗಳನ್ನು ಕೊಡುವಂಥದ್ದು, ಆರೋಗ್ಯ 24/7 ಅವರ ನಿಗಾ ವಹಿಸುವಂಥದ್ದು, ಪಾಸಿಟಿವ್ ಇದ್ದವ್ರಿಗೆ ಟೆಲಿಮೆಡಿಸಿನ್ ಮತ್ತು ಟೆಲಿಕನ್ಸಲ್ಟೇಷನ್ ಕೊಡುವಂಥದ್ದು, ಅದಲ್ಲದೆ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ರಾಕ್ಟನ್ನು ನಿಖರವಾಗಿ ಟ್ರೇಸ್ ಮಾಡುವಂಥದ್ದು, ಅವ್ರ ಮೂಮೆಂಟನ್ನು ಟ್ರೇಸ್ ಮಾಡೋ ಸಲುವಾಗಿ ನಮ್ಮ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದೆ. ವಿಶೇಷ ಗಮನವನ್ನು ಕೊಡ್ತಾ ಇದ್ದೇವೆ. ನಾನಾಗಲೇ ಹೇಳಿದಂತೆ ಈಗ ಉದಾಹರಣೆಗೆ ಬೀದರ್ 9 ಕೇಸುಗಳು ಮಾರ್ಚ್ ತಿಂಗಳಲ್ಲಿ ಆದಮೇಲೆ ಇವತ್ತವರೆಗೂ 1 ಕೇಸ್ ಕೂಡ ಆಗಿದೆ. ಆ ಥರ ಒಂದು ನಿಭಾಯಿಸುವಂಥ ಒಂದು ಕಾರ್ಯಸೂಚಿಯನ್ನು ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ. 8 ಹಾಟ್ಸ್ಪಾಟ್ಗಳನ್ನು ಕೆಲವೇ ದಿನಗಳಲ್ಲಿ ಹಾಟ್ಸ್ಪಾಟ್ ಅನ್ನುವಂಥ ಹಣೆಪಟ್ಟಿಯನ್ನು ಅದರಿಂದ ಮುಕ್ತ ಮಾಡೋದಕ್ಕೆ ಎಲ್ಲ ಪ್ರಯತ್ನ. ಕೊರೋನಾ ವೈರಸ್ ನಿರ್ಮೂಲನೆ ಮಾಡೋಕೆ ಕೇಂದ್ರ ಸರ್ಕಾರ ಲಾಕ್ಡೌನ್ ಮುಂದುವರಿಸ್ತಾ ಇದೆ. ಇದರ ಜೊತೆಗೆ ಜನರ ಕಷ್ಟ ಪರಿಹರಿಸೋಕೆ ಭಾರತದ ಆರ್ಥಿಕತೆ ಕುಸಿತವಾಗದಂತೆ ತಡೆಯುವಂತಹ ಸಲುವಾಗಿ ಹೊಸ ಮಾರ್ಗಸೂಚಿಗಳನ್ನು ಕೂಡ ರಿಲೀಸ್ ಮಾಡಿದೆ. ಅದರಲ್ಲಿ ಏನೇನಿದೆ ಇಲ್ಲಿದೆ ನೋಡಿ ರಿಪೋರ್ಟ್. कि भारत में लॉकडाउन को अब 3 मई तक और बढ़ाना पड़ेगा. लॉकडाउन के नियमों का पालन करें, जहां है वहां रहे, सुरक्षित रहे. ದೇಶಾದ್ಯಂತ ಮೇ 3ರವರೆಗೂ ಲಾಕ್ಡೌನ್ ಮುಂದುವರೆದಿದೆ. ಕೊರೋನಾ ವಿರುದ್ಧ ಸಮರ ಸಾರಿರೋ ಭಾರತ ಲಾಕ್ಡೌನ್ನಿಂದ ದೇಶದ ಜನರಿಗಾಗಿ ಸ್ವಲ್ಪ ವಿನಾಯಿತಿಯನ್ನೂ ನೀಡಿದೆ. ಏಪ್ರಿಲ್ 20ರ ನಂತರ ಕೃಷಿ ಚಟುವಟಿಕೆಗಳು, IT, ಇ-ಕಾಮರ್ಸ್ ಅವಕಾಶ ಸೇರಿದಂತೆ ಕೆಲವೊಂದಿಷ್ಟು ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಹಾಗಿದ್ರೆ ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಯಾವುದಕ್ಕೆಲ್ಲ ವಿನಾಯಿತಿ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಆಹಾರ, ಅಗತ್ಯ ಸಾಮಗ್ರಿ ಸಾಗಣೆಗೆ ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ. ಪಡಿತರ ಅಂಗಡಿಗಳು, ದಿನಸಿ, ತರಕಾರಿ, ಹಣ್ಣುಗಳ ಮಾರಾಟ ಕೇಂದ್ರಕ್ಕೆ ಮಾರ್ಗಸೂಚಿ ಸೂಚಿಸಿದೆ. ಇದರ ಜೊತೆಗೆ ಮಾಂಸ ಮತ್ತು ಮೀನು, ಪ್ರಾಣಿಗಳ ಮೇವು ಸಾಗಣೆಗೂ ಅವಕಾಶ ಸಿಕ್ಕಿದೆ. ರಸಗೊಬ್ಬರ, ಕೃಷಿ ಉತ್ಪನ್ನಗಳ ಸಾಗಣೆ, ಡೈರಿ ಉತ್ಪನ್ನಗಳ ತಯಾರಿಕೆಗೆ ಕೇಂದ್ರ ಅಸ್ತು ಅಂದಿದೆ. ಎಲ್ಲಾ ವೈದ್ಯಕೀಯ ಸಂಬಂಧಿತ ಸಂಸ್ಥೆಗಳು, ವೈದ್ಯಕೀಯ ಸಲಕರಣೆಗಳ ಉತ್ಪಾದನೆ, ವಿತರಣೆ, ಔಷಧಾಲಯಗಳು, ಜನೌಷಧಿ ಕೇಂದ್ರಗಳು, ಲ್ಯಾಬ್ ತೆರೆಯಲು ಮಾರ್ಗಸೂಚಿ ರೂಪಿಸಿದೆ. ಪೋಸ್ಟ್ ಆಫೀಸ್, ಬ್ಯಾಂಕ್ ನಿರ್ವಹಣೆ, ವೃದ್ಧಾಶ್ರಮ, ವಿಕಲಚೇತನ ಆಶ್ರಮ ತೆರೆಯಬಹುದು. ಸಾಮಾಜಿಕ ಅಂತರ ಕಾಯ್ದುಕೊಂಡು ನರೇಗಾ ಅಡಿ ಕೆಲಸ ಮಾಡಬಹುದು. ಫೋನ್, ಇಂಟರ್ನೆಟ್ ಸಂಪರ್ಕ ಸೇವೆ ಇರುತ್ತೆ. ಹಾಗೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಕೂಡ ಇರುತ್ತೆ. ತ್ಯಾಜ್ಯ ವಿಲೇವಾರಿ, ಸ್ವಚ್ಛತೆ ನಿರ್ವಹಣೆ ಮಾಡೋರಿಗೂ ಅವಕಾಶ ಇದೆ. SEZ ಕೈಗಾರಿಕೆಗಳಿಗೆ ಷರತ್ತುಬದ್ಧ ಜವಾಬ್ದಾರಿ ಕೊಡಲಾಗುತ್ತೆ. ಇನ್ನು ಕಾರ್ಮಿಕರ ಸಾಮಾಜಿಕ ಜವಾಬ್ದಾರಿ ಆಯಾ ಕಾರ್ಖಾನೆಗೆ ಸೇರಿದ್ದು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಖಜಾನೆ, ಹಣಕಾಸು ಸಂಸ್ಥೆಗಳು, ಇಂಧನ ಸಂಸ್ಥೆಗಳಿಗೆ ಪೆಟ್ರೋಲಿಯಂ, CNG, LPG, PNG, ವಿದ್ಯುತ್ ಉತ್ಪಾದನೆ, ಪ್ರಸರಣ ಘಟಕಗಳಿಗೆ ವಿನಾಯಿತಿ ಇದೆ. ವಿದ್ಯುತ್, ನೀರು, ನೈರ್ಮಲ್ಯದ ಸಿಬ್ಬಂದಿ, ಮೃಗಾಲಯ,
ನರ್ಸರಿ ನಿರ್ವಹಣೆಗೆ ಕನಿಷ್ಠ ಸಿಬ್ಬಂದಿ ಮೂಲಕ ಕಾರ್ಯನಿರ್ವಹಿಸಬಹುದು. ಕಲ್ಲಿದ್ದಲು, ಗಣಿ ಮತ್ತು ಖನಿಜ ಚಟುವಟಿಕೆಗಳು ನಡೆಸಬಹುದು. ಪ್ಯಾಕೇಜಿಂಗ್ ವಸ್ತುಗಳ ಉತ್ಪಾದನಾ ಘಟಕಗಳನ್ನು ನಡೆಸಬಹುದು ಅಂತ ತಿಳಿಸಿದೆ. ಇನ್ನೂ ಕೆಲವೊಂದಕ್ಕೆ ವಿಶೇಷ ವಿನಾಯಿತಿಗಳನ್ನು ನೀಡಲಾಗಿದೆ. ಅವೇನು ಅನ್ನೋದನ್ನ ನೋಡೋಣ. ತುರ್ತು ಪರಿಸ್ಥಿತಿಗಳಲ್ಲಿ ಖಾಸಗಿ ವಾಹನ ಬಳಕೆಗೆ ಅವಕಾಶ ನೀಡಲಾಗುತ್ತೆ. 4 ಚಕ್ರದ ವಾಹನಗಳಲ್ಲಿ ಇಬ್ಬರು ಮಾತ್ರ ಓಡಾಡಬಹುದು. ಚಾಲಕನ ಹೊರತಾಗಿ ಒಬ್ಬರಿಗೆ ಮಾತ್ರ ಅವಕಾಶ ಇರಲಿದೆ. ಮತ್ತೊಬ್ಬರು 4 ಚಕ್ರ ವಾಹನದ ಹಿಂಬದಿ ಸೀಟ್ನಲ್ಲೇ ಕೂರಬೇಕು. ಇನ್ನು ಅಂತ್ಯಕ್ರಿಯೆಯಲ್ಲಿ 20 ಜನರಿಗೆ ಮಾತ್ರ ಅವಕಾಶ ಇರಲಿದೆ. ತುರ್ತು ಸಭೆಗಳಲ್ಲಿ 20 ಸದಸ್ಯರಷ್ಟೇ ಇರಬೇಕು ಅಂತ ಹೊಸ ನಿಯಮದಲ್ಲಿ ಸೂಚಿಸಿದೆ. ರಬ್ಬರ್ ಕೃಷಿ, ಕಾಫಿ, ಟೀ ತೋಟದಲ್ಲಿ 50% ಕಾರ್ಮಿಕರ ಬಳಕೆಗೆ ಸಮ್ಮತಿ ಸೂಚಿಸಲಾಗಿದೆ. ಹೆದ್ದಾರಿಯಲ್ಲಿನ ಮೆಕ್ಯಾನಿಕ್ ಶಾಪ್ಗಳು ಓಪನ್ ಮಾಡಬಹುದಾಗಿದೆ. ಇನ್ನು ಹೊಸ ಮಾರ್ಗಸೂಚಿ ಅನ್ವಯ ಯಾವುದೆಲ್ಲ ಕ್ಲೋಸ್ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಮೇ 3ರ ತನಕ ಸಾರಿಗೆ ಬಂದಿರಲಿದೆ. ವಿಮಾನಯಾನ, ರೈಲು ಸಂಚಾರ ಇರಲ್ಲ. ಸಾರ್ವಜನಿಕ ಸಾರಿಗೆ ಸಂಚಾರ ಕೂಡ ಇರಲ್ಲ. ಅಲ್ಲದೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಬಂದ್ ಆಗಿರಲಿದೆ. ಮದ್ಯ ಮಾರಾಟಕ್ಕೂ ಅವಕಾಶ ಇಲ್ಲ. ಸಾರ್ವಜನಿಕ ಸಮಾರಂಭಗಳನ್ನ ನಡೆಸುವಂತಿಲ್ಲ. ಇದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಕೂಡ ಮೇ 3ರವರೆಗೆ ಬಂದ್ ಆಗಿರಲಿದೆ. ಕೇಂದ್ರ ಸರ್ಕಾರ ಇಂದು ಪ್ರಕಟಿಸಿರೋ ಈ ಹೊಸ ಮಾರ್ಗಸೂಚಿಗಳು ಇಡೀ ದೇಶಕ್ಕೆ ಅನ್ವಯವಾಗಲಿದ್ದು, ಕಡ್ಡಾಯವಾಗಿ ಎಲ್ಲಾ ರಾಜ್ಯಗಳು ಪಾಲಿಸಲೇಬೇಕಿದೆ. ಕೊರೋನಾ ತಡೆಗೆ ಇದಕ್ಕಿಂತ ಅನ್ಯ ಮಾರ್ಗವೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಾಕ್ಡೌನ್ ಇದ್ರೂ ರಾಜ್ಯದಲ್ಲಿ ಜನಸಂಚಾರ ಮಾತ್ರ ನಿಂತಿಲ್ಲ. ಒಂದ್ ಕಡೆ ಕಿಡಿಗೇಡಿಗಳ ವದಂತಿಯಿಂದ ಜನ ಸೇರ್ತಾ ಇದ್ದಾರೆ. ಮಗದೊಂದು ಕಡೆ ನೋಡಿ, ಪಡಿತರ ತರಕಾರಿಗಾಗಿ ಜನ ಗುಂಪು ಕೂಡ್ತಾನೆ ಇದ್ದಾರೆ. ಮೈಸೂರಲ್ಲಿ ಇವತ್ತು ಜನ ಗುಂಪು ಕೂಡಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಮೊದಲೇ ಕೊರೋನಾ ಹೆಚ್ಚಾಗಿರೋ ನಾಡಲ್ಲಿ ನಡೆದಂತಹ ಈ ಪ್ರತಿಭಟನೆ ಇನ್ನಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಇವತ್ತೇನಾಯ್ತು ಸ್ಟೋರಿ ನೋಡಿ. ಒಂದ್ ಕಡೆ ಕೊರೋನಾ ವೈರಸ್ನ ಕಾಟ, ಮತ್ತೊಂದ್ ಕಡೆ ಕಿಡಿಗೇಡಿಗಳ ಆಟ. ಇದರ ಮಧ್ಯೆ ಲಾಕ್ಡೌನ್ ಇದ್ರೂ ಬೀದಿಗಿಳಿದು ಜನರ ರಂಪಾಟ. ಮನೆಯಿಂದ ಹೊರಗೆ ಬರಬೇಡಿ, ಗುಂಪುಗೂಡಬೇಡಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಎಷ್ಟೇ ಹೇಳ್ತಿದ್ರು ಜನ ಮಾತ್ರ ಕೇಳೋ ಸ್ಥಿತಿಯಲ್ಲೇ ಇಲ್ಲ. ಸುಖ ಸುಮ್ಮನೆ ಬೀದಿಯಲ್ಲಿ ಓಡಾಡೋದು, ಪ್ರತಿಭಟನೆ ಮಾಡೋದು, ಯಾರೋ ಹೇಳಿದ ಮಾತು ಕೇಳಿ ಪಡಿತರಕ್ಕಾಗಿ ಗುಂಪುಗೂಡೋದು ನಿಂತೇ ಇಲ್ಲ. ನೆನೆ ಮುಂಬೈನಲ್ಲಿ ರೈಲು ಓಡಾಡುತ್ತೆ ಅಂತ ಸುಳ್ಳು ಸುದ್ದಿ ನಂಬಿ ಸಾವಿರಾರು ಜನ ಸೇರಿದ್ರು. ಇವತ್ತು ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲಿ ಲಾಕ್ಡೌನ್ ನಡುವೆಯೂ ಪ್ರತಿಭಟನೆ ನಡೆದಿದೆ. ಪಡಿತರ ಪದಾರ್ಥ ವಿತರಿಸಿಲ್ಲ ಅಂತ ಆರೋಪಿಸಿ ಗಾಂಧಿನಗರ ಬಡಾವಣೆಯಲ್ಲಿ ನೂರಾರು ಜನ ಆಗಮಿಸಿ ಪಾಲಿಕೆ ಸದಸ್ಯ ಹಾಗೂ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊರೋನಾ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರು ಬಿಟ್ರೆ ಮೈಸೂರಲ್ಲೇ ಹೆಚ್ಚು ಕೇಸ್ ಪತ್ತೆಯಾಗಿದೆ. ಹೀಗಿದ್ರೂ ಜನ ಮಾತ್ರ ಲಾಕ್ಡೌನ್ ನಿಯಮ ಪಾಲಿಸ್ತಾನೇ ಇಲ್ಲ. ಇವೆಲ್ಲದರ ನಡುವೆ ಇವತ್ತು ಮೈಸೂರಲ್ಲಿ 10 ಕೇಸ್ಗಳು ಪತ್ತೆಯಾಗಿದೆ. 10 ಸೋಂಕಿತರ ಪೈಕಿ 9 ಮಂದಿಗೆ ಜುಬಿಲೆಂಟ್ಸ್ ಕಾರ್ಖಾನೆಯ ನೌಕರರಾಗಿದ್ದಾರೆ. ಹೀಗಾಗಿ ಇದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಮತ್ತೋರ್ವ ಸೋಂಕಿತನಿಗೆ ಯಾವುದೇ ಸಂಪರ್ಕ ಇರಲಿಲ್ಲ. ಆದರೂ ಕೊರೋನಾ ವೈರಸ್ ಕಾಣಿಸಿಕೊಂಡಿದೆ. ಇಷ್ಟೆಲ್ಲ ಗೊತ್ತಿದ್ರೂ ನೂರಾರು ಮಹಿಳೆಯರು ಬೀದಿಗಿಳಿದಿದ್ದು ಕೊರೋನಾ ಇನ್ನೆಷ್ಟು ಹೆಚ್ಚಾಗುತ್ತೋ ಅನ್ನೋ ಆತಂಕ ಉದ್ಭವಿಸಿದೆ. ಇವತ್ತೊಂದು 10 ಕೇಸ್ ಮತ್ತೆ ಆ್ಯಡ್ ಆಗಿದೆ. 9 ಕೇಸು ಜುಬಿಲೆಂಟ್ ಕಾರ್ಖಾನೆಸ್ ವರ್ಕರ್ಸೇ ಇದ್ದಾರೆ. ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಒಂದಷ್ಟು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಕೂಡ, ಅಂದರೆ ಒಟ್ಟಾರೆ ಕಂಪನಿಯಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರೇ ಇದ್ದಾರೆ 9 ಜನ. ಅವರು ಆಲ್ರೆಡಿ ಹೋಮ್ ಕ್ವಾರಂಟೈನಲ್ಲಿ ಇದ್ದವರು. ನಾವು ಜುಬಿಲೆಂಟ್ ಅವರದ್ದು ಟೆಸ್ಟಿಂಗ್ ಮುಗಿಯೋ ತನಕ ಹೋಮ್ ಕ್ವಾರಂಟೈನ್ ಮುಂದುವರಿಸ್ತೀವಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಮೈಸೂರು ಒಂದರಲ್ಲೇ 58 ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಇಷ್ಟಾದ್ರೂ ಜನರಿಗೆ ಭಯವೇ ಇಲ್ಲದಂತೆ ಓಡಾಡ್ತಾನೆ ಇದ್ದಾರೆ. ದಿನೇ ದಿನೇ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಕಾರಣ ನಂಜನಗೂಡಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಖುದ್ದು ತಹಶೀಲ್ದಾರ್ ಮಹೇಶ್ ಕುಮಾರ್ ಲಾಠಿ ಹಿಡಿದು ಫೀಲ್ಡ್ಗೆ ಇಳಿದಿದ್ದಾರೆ. ಅನಗತ್ಯವಾಗಿ ರಸ್ತೆಗೆ ಇಳಿತಾ ಇರುವವರಿಗೆ ಬುದ್ಧಿವಾದ ಹೇಳಿ ಕಳುಹಿಸುತ್ತಿದ್ದಾರೆ. ಒಂದೆಡೆ ಮೈಸೂರಿನಲ್ಲಿ ಜನರ ಓಡಾಟ ಹೆಚ್ಚಾಗಿದ್ರೆ, ಮಂಗಳೂರಲ್ಲಿ ಕೆಲ ಕಿಡಿಗೇಡಿಗಳು ಕಾರ್ಮಿಕ ಇಲಾಖೆಯಿಂದ ಹಣ ಹಂಚಲಾಗ್ತಿದೆ ಅಂತ ಸುಳ್ಳು ಸುದ್ದಿ ಹರಿಬಿಟ್ರು. ಈ ಮಾತನ್ನ ಕೇಳಿದ ನೂರಾರು ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಸೇರ್ತಾ ಇದ್ದ ಕೂಳೂರು ಬಳಿಯ ಜಾಗದಲ್ಲಿ ಗುಂಪುಗೂಡಿದ್ರು. ಸಾಮಾಜಿಕ ಅಂತರವಿಲ್ಲದೆ ಮಹಿಳೆಯರು ಗುಂಪುಗೂಡಿ ಲಾಕ್ಡೌನ್ ನಿಯಮ ಮುರಿದ್ರು. ಅಂದಹಾಗೆ ದಕ್ಷಿಣ ಕನ್ನಡದಲ್ಲಿ 11 ಜನರಿಗೆ ಸೋಂಕು ತಗುಲಿದೆ. ಆದ್ರೂ ಜನ ಮಾತ್ರ ಬುದ್ಧಿ ಕಲಿತಿಲ್ಲ. ಅವ್ರು ಹೇಳಿದಕ್ಕೆ ನಾವು ಬಂದು ನಮ್ಗೆ ಹೊಟ್ಟೆ ತಾಪ
ಅದೇ ನಾನು ಹೇಳ್ತಾ ಇರೋದು. ಹಣ ಯಾರು ಹಾಕಲ್ಲ. ಒಟ್ಟಾರೆ ಲಾಕ್ಡೌನ್ ಇದ್ರೂ ಜನ ಮನೆಯಿಂದ ಹೊರಬರೋದು, ಗುಂಪುಗೂಡೋದು ಮಾತ್ರ ನಿಲ್ಲಿಸಿಲ್ಲ. ಇಷ್ಟಾದ್ರೂ ಅಧಿಕಾರಿಗಳು, ಪೊಲೀಸರು ಸುಮ್ಮನಾಗಿ ಬಿಟ್ರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರುನಾಡಲ್ಲಿ ಈ ಕೊರೋನಾ ಕೋಲಾಹಲ ಎಬ್ಬಿಸ್ತಾ ಇದೆ. ಇವತ್ತು ಒಂದೇ ದಿನ 19 ಮಂದಿಗೆ ಸೋಂಕು ದೃಢಪಡ್ತು. ಹಂಗೆ ನೋಡೋಕೋದ್ರೆ ಅತಿ ಹೆಚ್ಚು ಒಂದಿನದಲ್ಲಿ ಕರ್ನಾಟಕದಲ್ಲಿ ಇದುವರೆಗೆ 279 ಮಂದಿ ಸೋಂಕು ದೃಢಪಟ್ಟಿದೆ. ಇವತ್ತು 2 ಸಾವನ್ನಪ್ಪುವ ಮೂಲಕ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಕರುನಾಡಲ್ಲಿ 279 ಕೇಸ್, 12 ಸಾವು. ಮತ್ತೆ ಬೆಚ್ಚಿಬಿದ್ದ ಬೆಳಗಾವಿ, ಮೈಸೂರು. ಇಡೀ ವಿಶ್ವವನ್ನೇ ನಡುಗಿಸ್ತಾ ಇರುವ ಕೊರೋನಾ ಕರ್ನಾಟಕದಲ್ಲೂ ಕಬಂದ ಬಾಹು ಚಾಚುತ್ತಿದೆ. ಇವತ್ತು ಒಂದೇ ದಿನ 19 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ 19 ಮಂದಿಯಲ್ಲಿ ಮೈಸೂರು ಜಿಲ್ಲೆಯದ್ದೇ ಸಿಂಹಪಾಲು. ಮೈಸೂರಲ್ಲಿ ಇವತ್ತು ಒಂದೇ ದಿನವೇ 10 ಮಂದಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಈ 10 ಮಂದಿಗೂ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಜುಬಿಲಿಯಂಟ್ ಕಾರ್ಖಾನೆಗೆ ಕೊರೋನಾ ಬಂದಿದ್ ಹೇಗೆ? ಸೋಂಕಿನ ಮೂಲ ಪತ್ತೆ ಹಚ್ಚಿದ ರಾಜ್ಯ ಸರ್ಕಾರ. ನಂಜನಗೂಡನ್ನೇ ಬೆಚ್ಚಿ ಬೀಳಿಸಿದ ಜುಬಿಲೆಂಟ್ ಕಾರ್ಖಾನೆಗೆ ಸೋಂಕು ಹೇಗ್ ಬಂತು ಅನ್ನೋದು ಒಂದು ದೊಡ್ಡ ತಲೆನೋವಾಗಿತ್ತು. ಸೋಂಕಿನ ಮೂಲವನ್ನ ಪತ್ತೆ ಹಚ್ಚಲು ಸರ್ಕಾರ ಇನ್ನಿಲ್ಲದ ಕಸರತ್ತು ಮಾಡಿತ್ತು. ಕಡೆಗೂ ಕೊರೋನಾ ಮೂಲವನ್ನ ರಾಜ್ಯ ಸರ್ಕಾರ ಕಂಡು ಹಿಡಿದಿದೆ. ಜುಬಿಲೆಂಟ್ ಕಾರ್ಖಾನೆಗೆ ಸೋಂಕು ತಂದಿದ್ದೇ ವಿದೇಶಿಗರು. ಚೀನಾ, ಜಪಾನ್, ಅಮೆರಿಕ, ಜರ್ಮನಿಯಿಂದ ವಿದೇಶಿಗರು ಕಾರ್ಖಾನೆಗೆ ಬಂದಿದ್ರು. ಫೆಬ್ರವರಿ 14ರಿಂದ 18ರವರೆಗೆ ವಿದೇಶಿಗರು ಕಾರ್ಖಾನೆಯಲ್ಲೇ ಇದ್ರು. ಈ ವಿದೇಶಿಗರಲ್ಲಿ ಕೊರೋನಾ ಸೋಂಕು ಇದ್ದಿದ್ರಿಂದ ಅದು ಕಾರ್ಮಿಕರಿಗೂ ಅಟ್ಯಾಕ್ ಆಯಿತು. ಸದ್ಯ ಇಲ್ಲಿವರೆಗೆ 780 ಜುಬಿಲೆಂಟ್ ಕಾರ್ಮಿಕರಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿದೆ. ಆದರೆ ಫ್ಯಾಕ್ಟರಿ ಮಾಲೀಕ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ. ಮಾಲೀಕನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅದು USA ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಇದೆಲ್ಲದನ್ನು ಕೂಡ ಬಂದಿದ್ದಾರೆ. 46 ಪಾಸಿಟಿವ್. ಇನ್ನು ಮಿಕ್ಕಿದ್ದು ಕೂಡ ಕೆಲವು ಬರ್ತಾ ಹೋಗ್ಬೋದು ಇನ್ನು ಮುಂದೆನೂ ಕೂಡ ಸೆಕೆಂಡರಿ ಕಾಂಟ್ಯಾಕ್ಟ್ ಮುಖಾಂತರ. ಇದುವರೆಗೂ ಆ ಫ್ಯಾಕ್ಟರಿ ಓನರ್ he is not available for testing. ಮೈಸೂರು ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಕೊರೋನಾಗೆ ಇಂದು ಕರ್ನಾಟಕದಲ್ಲಿ 2 ಬಲಿಯಾಗಿದೆ. ಬೆಂಗಳೂರಿನಲ್ಲಿ ಪುರುಷ, ಬೆಳಗಾವಿಯಲ್ಲಿ 80 ವರ್ಷದ ವೃದ್ಧೆ ಮೃತಪಟ್ಟಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಚಿಕ್ಕಬಳ್ಳಾಪುರದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದಾರೆ. ಹಾಗೆ ಬೆಳಗಾವಿಯಲ್ಲಿ ಕೇಸ್ ನಂಬರ್ 279 ಹಿರೇಬಾಗೇವಾಡಿ ಮಹಿಳೆ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮಕ್ಕಳನ್ನು ಬಿಡ್ತಿಲ್ಲ ಹೆಮ್ಮಾರಿ ಕೊರೋನಾ. ರಾಜ್ಯದಲ್ಲಿ ಕೊರೋನಾದಿಂದ 21 ಮಕ್ಕಳು ನರಳಾಡ್ತಿದ್ದಾರೆ. 1 ತಿಂಗಳ ಮಗುವಿನಿಂದ ಹಿಡಿದು 15 ವರ್ಷದೊಳಗಿನ 21 ಮಕ್ಕಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಹಾಗೆ 16ರಿಂದ 25 ವರ್ಷದೊಳಗಿನ 38 ಮಂದಿಗೆ ಸೋಂಕು ಹರಡಿದೆ. ಮಕ್ಕಳಲ್ಲಿ ಮೊದಲು ಸೋಂಕು ಪತ್ತೆಯಾಗಿದ್ದು ಕೇಸ್ ನಂಬರ್ 49 50ರಲ್ಲಿ. ಕೇಸ್ ನಂಬರ್ 17 ಮಾರ್ಚ್ 19ರಂದು ನೆದರ್ಲ್ಯಾಂಡ್ನಿಂದ ಬೆಂಗಳೂರಿಗೆ ಬಂದಿದ್ರು. ಇವರಿಂದ 3 ಮತ್ತು 7 ವರ್ಷದ ಮಕ್ಕಳಿಗೂ ಸೋಂಕು ತಗುಲಿದೆ. ದಕ್ಷಿಣ ಕನ್ನಡದಲ್ಲಿ 10 ತಿಂಗಳ ಗಂಡು ಮಗುವಿಗೆ ಸೋಂಕು ಬಂದಿದೆ. ಆದರೆ ಈ ಮಗುವಿಗೆ ಸೋಂಕು ತಗುಲಿದ ಮಾಹಿತಿ ನಿಗೂಢವಾಗಿದೆ. ಇದೇ ರೀತಿ ಕಲಬುರಗಿಯಲ್ಲೂ 1 ವರ್ಷದ ಮಗುವಿಗೆ ಸೋಂಕು ದೃಢಪಟ್ಟಿದೆ. ಮಗುವಿನ ಪೋಷಕರಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ಮಗುವಿಗೆ ಕೊರೋನಾ ಅಟ್ಯಾಕ್ ಆಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಭದ್ರತೆಗಿಂತ ಪೊಲೀಸ್ ಪೇದೆಗೂ ಸೋಂಕು. ಬಾಗಲಕೋಟೆಯಲ್ಲಿ ಇವತ್ತು 2 ಕೇಸ್ಗಳು ಪತ್ತೆಯಾಗಿವೆ. ಮದರಸಾ ಒಂದರಲ್ಲಿ ಭದ್ರತೆಗೆ ನೇಮಕವಾಗಿದ್ದ ಪೊಲೀಸ್ಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಜಮಖಂಡಿಯ 39 ವರ್ಷದ ಪೊಲೀಸ್ಗೆ ಕೊರೋನಾ ಸೋಂಕು ಪಾಸಿಟಿವ್ ಇರುವುದು ಪತ್ತೆಯಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಗುಣವಾಗಿದ್ದವನಿಗೂ ಬಂತು ಕೊರೋನಾ. ಕೊರೋನಾದಿಂದ ಗುಣಮುಖವಾಗಿದ್ದ ಕೊಡಗಿನ ವ್ಯಕ್ತಿಗೆ ಮತ್ತೆ ಜ್ವರ ಕಾಣಿಸಿಕೊಂಡಿರುವುದು ಆತಂಕ ಸೃಷ್ಟಿಸಿದೆ. ದುಬೈನಿಂದ ಬಂದಿದ್ದ 35 ವರ್ಷದ ವ್ಯಕ್ತಿಯಲ್ಲಿ ಮಾರ್ಚ್ 19ರಂದು ಸೋಂಕು ದೃಢಪಟ್ಟಿತ್ತು. 22 ದಿನಗಳ ಐಸೋಲೇಷನ್ ಆಗಿ ಚಿಕಿತ್ಸೆ ಪಡೆದಿದ್ರು. ಬಳಿಕ ನೆಗೆಟಿವ್ ವರದಿ ಬಂದಿತ್ತು. ಏಪ್ರಿಲ್ 11ರಂದು ಕೊಡಗಿನ ಕೊರೋನಾ ಸೋಂಕಿತ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರು. ಅದೇ ವ್ಯಕ್ತಿಯಲ್ಲಿ ಜ್ವರ ಕಾಣಿಸಿಕೊಂಡಿದ್ದು ಇವತ್ತು ಮಡಿಕೇರಿಯ ಕೋವಿಡ್-19 ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ನಲ್ಲಿ ಕೊರೋನಾ ಹೆಮ್ಮಾರಿ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಮಕ್ಕಳು, ವೃದ್ಧರು ಅನ್ನೋದನ್ನು ನೋಡದೆ ಸಾವಿನ ಕೇಕೆ ಹಾಕ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆಯಿಂದ ಪರಿಸ್ಥಿತಿ ಬೇರೆ ತರನೇ ಇರುತ್ತೆ. ಹಂಗೆ ನೋಡೋಕೋದ್ರೆ ಲಾಕ್ಡೌನ್ನ ನಿಯಮಾವಳಿಗಳು ಇನ್ನೂ ಕಟ್ಟುನಿಟ್ಟಾಗಿರುತ್ತೆ, ಎಸ್ಪೆಷಲಿ ರೆಡ್ ಝೋನ್ಗಳಲ್ಲಿ. ಇನ್ನಷ್ಟು ನ್ಯೂಸ್ ಅನ್ನು ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗ್ಬಿಡಿ. ವೆಲ್ಕಮ್ ಬ್ಯಾಕ್. ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈಲು ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ. ಆದರೆ ರೈಲುಗಳ ಸಂಚಾರ ಆರಂಭ ಆಗಬೇಕು ಅನ್ನೋ ಕೂಗು ಮಾತ್ರ
ಎಲ್ಲ ಕಡೆ ಅಥವಾ ಕೆಲವು ಕಡೆ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡೋದು ಎಷ್ಟು ಸರಿ? ಊರಿಗೆ ಹೋಗೋ ಅನಿವಾರ್ಯತೆ ಇರಬಹುದು ನಿಜ, ಆದರೆ ಕೊರೋನಾ ಹರಡದಂತೆ ಮುಂಜಾಗ್ರತೆ ವಹಿಸೋದು ಕೂಡ ಸಾಮಾಜಿಕ ಜವಾಬ್ದಾರಿ ಖಂಡಿತ ಹೌದು. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಕಾಳಜಿಯೂ ಹೌದು. ಇಲ್ಲಿ ನೋಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಈ ಜನ. ರೈಲು ಓಡಿಸ್ತಾರೆ ಅಂತ ಅದ್ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ದೇ ತಡ ಮುಂಬೈನ ಬಾಂದ್ರಾ ರೈಲು ನಿಲ್ದಾಣಕ್ಕೆ ಜನರು ಓಡೋಡ್ ಬಂದಿದ್ರು. ಕೊರೋನಾ ಲಾಕ್ಡೌನ್ ಅನ್ನೇ ಸೈಡ್ಗಿಟ್ಟು ಊರಿಗೆ ಹೋಗೋ ಧಾವಂತದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮರೆತಿದ್ರು. ವಿಮಾನ, ಬಸ್, ರೈಲಿನ ಪ್ರಯಾಣದಂಥ ದುಸ್ಸಾಹಸಕ್ಕೆ ಕೈ ಹಾಕೋದು ಈಗಂತೂ ಬೇಡವೇ ಬೇಡ. ರೈಲಿನಲ್ಲಿ ಜನ ಕಿಕ್ಕಿರಿದು ಸಂಚಾರ ಮಾಡ್ತಾರೆ. ಒಬ್ಬರಿಗೊಬ್ಬರು ಮೈ ಕೈ ತಾಕಿಕೊಂಡೇ ಸಂಚಾರ ಮಾಡ್ತಾರೆ. ರೈಲಿನಲ್ಲಿ ಸಾಮಾನುಗಳನ್ನ ತುಂಬಿಕೊಂಡು ಊರಿಗೆ ಹೋಗೋ ಧಾವಂತ ಇರುತ್ತೆ ಹೊರತು ಕೊರೋನಾ ಹರಡುತ್ತೆ ಅನ್ನೋ ಚಿಂತೆಯೇ ಇರೋದಿಲ್ಲ. ಸುದೀರ್ಘ ಪ್ರಯಾಣದಲ್ಲೂ ಕೊರೋನಾ ಹರಡೋ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ರೈಲು ಸಂಚಾರ ಆರಂಭಿಸಿದ್ರೆ ರೈಲು ಏರಿ ಊರಿಗೆ ಹೋದ ಮೇಲೆ ಊರಿನಲ್ಲಿರೋರಿಗೆಲ್ಲ ಸೋಂಕು ಹರಡೋ ಸಾಧ್ಯತೆಗಳಿರುತ್ತವೆ. ವಯೋವೃದ್ಧರು, ಮಕ್ಕಳು, ನಿಮ್ಮ ಸಂಬಂಧಿಕರಿಗೆ ಅಲ್ವೇ ಕೊರೋನಾ ಹರಡೋದು. ಅಕಸ್ಮಾತ್ ಊರಲ್ಲಿರೋ ವೃದ್ಧರು, ಮಕ್ಕಳಿಗೆ ಕೊರೋನಾ ಸೋಂಕು ತಗುಲಿದ್ರೆ ವೆಂಟಿಲೇಟರ್, ಪ್ರತ್ಯೇಕ ಆಸ್ಪತ್ರೆಯಂಥ ವ್ಯವಸ್ಥೆಗಳಿಲ್ಲದ ಗ್ರಾಮಗಳಲ್ಲಿ ಚಿಕಿತ್ಸೆ ಕಷ್ಟವಾಗಬಹುದು. ಅಷ್ಟಕ್ಕೂ ಸರ್ಕಾರ ಯಾವುದೇ ರೈಲುಗಳನ್ನು ಓಡಿಸುತ್ತಿಲ್ಲ. ಜನ ಪ್ರಯಾಣಿಸುವಂಥ ದುಸ್ಸಾಹಸಕ್ಕೆ ಕೈ ಹಾಕೋದು ಬೇಡ. ಇದು ನ್ಯೂಸ್ 18 ಕಾಳಜಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅದನ್ನ ಹೆಂಗೆ ತಡೆಗಟ್ಟೋದು? ವೆಲ್ಕಮ್ ಬ್ಯಾಕ್. ಕೊರೋನಾ ಕೇಕೆ ಹಾಕ್ತಾ ಇದೆ, ವಿಶ್ವನೇ ತತ್ತರಿಸಿ ಹೋಗ್ತಾ ಇದೆ. ಇದರ ಮಧ್ಯೆ ಸ್ವಲ್ಪ ಸಮಾಧಾನಕರ ವಿಷಯ ಕೂಡ ಬಂದಿದೆ. ಅದೇ ಮುಂಗಾರು ಮಳೆ ವಿಚಾರ. ಈ ವರ್ಷ ಮುಂಗಾರು ಮಳೆ ನಿಗದಿತ ಸಮಯಕ್ಕೆ ಭಾರತಕ್ಕೆ ಕಾಲಿಡ್ತಾ ಇದೆ. ಸಾಮಾನ್ಯವಾಗಿ ದೇಶದ ಎಲ್ಲ ಕಡೆ 100ರಷ್ಟು ವಾಡಿಕೆಯಂತೆ ಮಳೆ ಆಗುತ್ತೆ. ವ್ಯತ್ಯಾಸ ಆದರೂ ದೇಶದ ಕೆಲವು ಭಾಗಗಳಲ್ಲಿ 5% ಮಾತ್ರ ವ್ಯತ್ಯಾಸ ಆಗುತ್ತೆ. ಇದನ್ನು ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಂ ರಾಜೀವನ್ ನಾಯರ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.